ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವೇದನಿಧ್ಯಾಲಬಾಲೋತ್ಥಃ ವಿದುಷಾಂ ಚಿಂತಿತಪ್ರದಃ ಸತ್ಯವ್ರತಾಖ್ಯಕಲ್ಪದ್ರುಃ ಭೂಯಾದಿಷ್ಟಾರ್ಥಸಿದ್ಧಯೇ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕುತಂತ್ರಕ್ಕೆ ಇಳಿದ ದುರ್ಯೋಧನ ಶಕುನಿಯ ಮಗನಾದ ಉಲೂಕನನ್ನು ಕೊಟ್ಟು ಕಳಿಸ್ತಾನೆ. ಉಲೂಕನ ಮುಖಾಂತರ ತಾನು ಸಾಕಷ್ಟು ವಿಷ ಕಾರುವ ಪ್ರಯತ್ನವನ್ನು ಮಾಡ್ತಾನೆ. ನಾವು ನಿನ್ನೆ ದಿನ ಕೇಳಿದ್ದೇವೆ. ಕೃಷ್ಣ ಮೋಸಗಾರ, ಬೆಕ್ಕಿನ ಹಾಗೆ ಮೋಸ ಮಾಡುವವನು ಕಳ್ಳಬೆಕ್ಕು ಕೃಷ್ಣ. ನೀವೆಲ್ಲ ದುರ್ಬಲರು, ಹೇಡಿಗಳು. ನಮ್ಮಿಂದಲೇ ನೀವು ಅಡಿಗೆ ಮಾಡಬೇಕಾಯಿತು, ನಮ್ಮಿಂದಲೇ ನಿಮಗೆ ಕಷ್ಟ ಆಯಿತು, ನಮ್ಮಿಂದಲೇ ಎಲ್ಲ ಸಮಸ್ಯೆಗಳು ಎದುರಾಯಿತು. ಆದ್ದರಿಂದಾಗಿ ಹಾಗೆ ಹೀಗೆ ಹಾಚ ಹೂಚ ಬೈದು ಕೊಟ್ಟು ಕಳಿಸಿ. ಇದನ್ನು ಕೇಳಿಯವರಿಗೆ ಶಾಂತವಾಗಿ ಕೇಳಿದ ಭೀಮಣ್ಣ ಆಮೇಲೆ ಹೇಳ್ತಾನೆ, ಉದತಿಷ್ಟತ್ಸ ವೇಗೇನ ಕ್ರೋಧೇನ ಪ್ರಜ್ವಲನ್ನಿವ. ಸಿಟ್ಟಿಗೆ ಬಂದಿದ್ದಾನೆ, ತಾಮ್ರದ ಹಾಗೆ ಕೆಂಪ ಕಣ್ಣಾಗಿದೆ. ದಂತಾನ್ ಕಟಕಟಾಯ ಚ, ಹಲ್ಲು ಕಡಿತಾ ಇದ್ದಾನೆ ಭೀಮಸೇನ ದೇವರು. ಹಸ್ತಂ ಹಸ್ತೇನ ನಿಕ್ಷಿಪ್ಯ, ಕೈಯೊಳ ಕೈ ಹಾಕಿ ತಿಕ್ಕುತ್ತಾ ಇದ್ದಾರೆ. ಪೂರ್ವಜನ್ಮದ ನೆನಪಾಯ್ತೇನೋ ಮೂಲ ರೂಪದ್ದು, ಆ ವಿಷ ತಿಕ್ಕಿದ ಹಾಗೆ ತಿಕ್ಕುತ್ತಾ ಇದ್ದಾರೆ. ಉಲೂಕಂ ವಾಕ್ಯಂ ಅಬ್ರವೀತ್. ಉಲೂಕನನ್ನು ಕುರಿತು ಮಾತನಾಡುತ್ತಾನೆ ಭೀಮಸೇನ ದೇವರು. ಅಶಕ್ತಾನಾಮಿವಾಸ್ಮಾಕಂ ಪ್ರೋತ್ಸಾಹನ ನಿಮಿತ್ತಕಂ ಶ್ರುತಂತೆ ವಚನಂ ಮೂರ್ಖ ಯತ್ವಾ ದುರ್ಯೋಧನ ಬ್ರವೀತ್. ನಾವು ದುರ್ಬಲರು, ನಾವು ಹೇಡಿಗಳು, ನಮ್ಮಿಂದ ಏನು ಆಗಲಿಲ್ಲ, ನಾವು ಅತ್ಯಂತ ಅಶಕ್ತರು ಅಂತೇನು ದುರ್ಯೋಧನ ಹೇಳಿದ್ನಲ್ಲ, ಹೇಳಿದ ಮಾತನ್ನು ನೀನು ನನಗೆ ಹೇಳಿದೆ, ಸರಿ ಇದೆ. ಆದರೆ ನಾನು ಹೇಳೋದು ಕೇಳಿಲ್ಲಿ. ಅಸ್ಮಾಭಿಪ್ರೀತಿಕಾಮೈಸ್ತು ಭಾರ್ತೃಜ್ಯೇಷ್ಠಸ್ಯ ನಿತ್ಯಶಃ ಮರ್ಷಿತಂ ತೇ ದುರಾಚಾರ ತತ್ವಂ ನ ಬಹುಮನ್ಯಸೆ. ಸ್ಪಷ್ಟವಾಗಿ ಹೇಳು. ನಮ್ಮ ಹಿರಿಯನಾದ ಧರ್ಮರಾಜನನ್ನು ಸಂತೋಷಪಡಿಸುವುದಕ್ಕಾಗಿ, ಧರ್ಮರಾಜನ ಆಜ್ಞೆಯನ್ನು ಪರಿಪಾಲನೆಯನ್ನು ಮಾಡುವುದಕ್ಕಾಗಿ ಇಷ್ಟು ದಿನ ನಾವು ಸುಮ್ಮನೆ ಕುಳಿತಿದ್ದು
ನಾವು ಸುಮ್ಮನೆ ಕುಳಿತಿದ್ದೇವೆ ಅಂದ ಮಾತ್ರಕ್ಕೆ ನಾವು ದುರ್ಬಲರು, ನಾವು ಹೇಡಿಗಳು ಅಂತ ಸರ್ವಥಾ ತಿಳಿಯಲಿಕ್ಕಿಲ್ಲ. ಪ್ರೇಷಿತಶ್ಚ ಋಷಿಕೇಶಂ, ಶ್ರೀಕೃಷ್ಣ ಪರಮಾತ್ಮನನ್ನು ನಾವು ಯಾಕೆ ಕಳಿಸಿದ್ದು ಅಂತಂದರೆ ಮಾಯಾಜಾಲ, ಇಂದ್ರಜಾಲ ಮಾಡಿ ಮೋಸ ಮಾಡುವುದಕ್ಕಾಗಿ ಅಲ್ಲ. ಕೌರವ ವಂಶ ಉಳಿಯಲಿ, ದುರ್ಯೋಧನಾದಿಗಳು ನೀವು ಉಳಿಯಲಿ, ನಾವು ಬದುಕ್ತೇವೆ ಅಂತ ಹೇಳುವುದಕ್ಕಾಗಿ ಕಳಿಸಿದ್ದು. ನಾವು ಬದುಕುವುದು ನಿಶ್ಚಿತ. ಭೀಮಸೇನ ದೇವರು ಸ್ಪಷ್ಟ ಹೇಳ್ತಾರೆ, ನಾವು ಉಳಿಯೋದು ನಿಶ್ಚಿತ, ಇದರಲ್ಲಿ ಎರಡು ಮಾತಿಲ್ಲ. ನೀವೂ ಉಳಿಯಬೇಕು ಎನ್ನುವ ಕಾರಣಕ್ಕಾಗಿ ಕೃಷ್ಣನನ್ನು ನಾವು ಕೊಟ್ಟು ಕಳಿಸಿದ್ದು. ಕುಲಸ್ಯ ಹಿತಕಾಮೇನ ಧರ್ಮರಾಜೇನ ಧೀಮತ, ದುರ್ಬಲನಾದ ಧರ್ಮರಾಜನಿಂದಲ್ಲ, ಬುದ್ಧಿವಂತನಾದ ಧರ್ಮರಾಜನಿಂದ ಕೊಟ್ಟು ಕಳಿಸಲ್ಪಟ್ಟಿದ್ದು. ನಾವು 5 ಗ್ರಾಮಗಳನ್ನು ಕೇಳಿದ್ದೇವೆ ಎಂದ ಮಾತ್ರಕ್ಕೆ ರಾಜ್ಯಕ್ಕೆ ನಮಗೆ ಅರ್ಹತೆಯೇ ಇಲ್ಲ, ನಾವು ಭಿಕ್ಷೆ ಬೇಡುವ ಅವಸ್ಥೆಗೆ ಬಂದಿದ್ದೇವೆ ಅನ್ನೋದು ಸರ್ವಥಾ ತಪ್ಪು. ನಿನ್ನ ದುರಾಚಾರ, ನಿನ್ನ ದುರ್ಬುದ್ಧಿ ಏನಿದೆ ಇದು ಜಗತ್ತಿಗೆ ತೋರಿಸುವುದಕ್ಕಾಗಿ ನಾವು 5 ಗ್ರಾಮಗಳನ್ನು ಕೇಳಿದ್ದೇವೆ ಅಷ್ಟೇ. ಬೇರೆ ಏನು ವಿಚಾರವನ್ನು ಮಾಡಲಿಕ್ಕೆ ಹೋಗಬೇಡ. ವೇಲಾಂ ಅತಿಕ್ರಮೇತ್ ಸದ್ಯ ಸಾಗರೋ ವರುಣಾಲಯ ಪರ್ವತಾಶ್ಚ ವಿಶೀರ್ಯೇಯು ಮಯೋಕ್ತಂ ನ ಮೃಷ. ಕೇಳಿಲ್ಲಿ, ಹಿಂದೇನೆ ನಾನು ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಆ ಪ್ರತಿಜ್ಞೆಯೊಳಗೆ ನೀವೆಲ್ಲರೂ ಯಮನ ಲೋಕಕ್ಕೆ ಹೋಗುವವರಿದ್ದೀರಿ. ಗಚ್ಚಸ್ವ ಅಹವಸ್ಮಾಭಿಃ ತಚ್ಚಶ್ವೋ ಭವಿತಾ ದ್ರುಹಂ. ನಾಳೆಯ ದಿನ ನೀವು ಕಾಣುವುದಿಲ್ಲ, ನೀವು ನೋಡ್ಲಿಕ್ಕೆ ಸಾಧ್ಯವೂ ಇಲ್ಲ, ಇದು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ವೇಲಾಂ ಅತಿಕ್ರಮೇತ್ ಸದ್ಯ, ಸಾಗರ ತನ್ನ ಒಂದು ಬಾರ್ಡರ್ ಇದೆ, ಆ ಬಾರ್ಡರ್ ಮೀರಿ ಬರಲಿ, ಪರ್ವತ ಸೀಳಿ ಹೋಗಲಿ, ಆದರೆ ನಾನು ಹೇಳಿದ ಮಾತು ಸುಳ್ಳಾಗುವುದಿಲ್ಲ. ನಾಳೆಯ ದಿನ ನೀವು ಕಾಣುವುದಿಲ್ಲ, ಇದು ನಿಶ್ಚಿತ. ನಿಮಗೆ ಸಹಾಯಕ್ಕಾಗಿ ಒಂದು ವೇಳೆ ಯಮ, ಕುಬೇರ, ರುದ್ರ, ಇಂದ್ರ ಮೊದಲಾದ ದೇವತೆಗಳು ಬರಲಿ, ಆದರೆ ದುಶ್ಯಾಸನನ ಎದೆ ಸೀಳಿ ರಕ್ತಪಾನ ಮಾಡುವುದನ್ನು ನಾನು ಬಿಡುವುದಿಲ್ಲ. ಭೀಮಸೇನ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ತ್ವಂತು ಲೋಕ ವಿನಾಶಾಯ ಧೃತರಾಷ್ಟ್ರ ಕುಲಸ್ಯ ಚ. ದುರ್ಯೋಧನ, ನೀನು ಲೋಕದ ವಿನಾಶಕ್ಕಾಗಿ ಬಂದವನು, ಧೃತರಾಷ್ಟ್ರನ ಕುಲಕ್ಕೆ ನಾಶ ಮಾಡುವುದಕ್ಕಾಗಿ ಬಂದವನು ನೀನು. ಸ್ವಕುಲಜ್ಞ ಪಾಪಕೃತ, ನಿನ್ನ ಕುಲವನ್ನು ನೀನು ನಾಶ ಮಾಡುವುದಕ್ಕಾಗಿ ಹುಟ್ಟಿದವನು, ಪಾಪಕೃತ ಮಹಾಪಾಪಿಷ್ಠನಾಗಿದ್ದೀಯ. ಜನ್ಮ ಪ್ರಭೃತಿ ಚಾಸ್ಮಾಕಂ ಪಿತಾದೇ ಪುರುಷ ಪಾಪಪುರುಷ. ನಾವು ಹುಟ್ಟಿದಾಗಿನಿಂದಲೂ ಕೂಡ ನೀನು ಪಾಪಪುರುಷನಾಗೇನೆ ನಮ್ಮ ಪಾಲಿಗೆ ಇದ್ದೀಯ, ನಿಮ್ಮ ಅಪ್ಪನ ಪಾಲಿಗೆ ಇದ್ದೀಯ ನೀನು. ಅಹಮಾದೋ ನಿಹತ್ಯತ್ವಾಂ ಶಕುನೆ ಸಂಪ್ರಪಶ್ಯತಃ. ಕೇಳಿಲಿ ಉಲುಕ, ನಾನು ನಿನ್ನನ್ನು ಈಗಲೇ ಸೀಳಿ ಹಾಕಬೇಕಾಗಿತ್ತು ಕೃಷ್ಣನಿಗೆ ನಿಂದೆ ಮಾಡಿದ್ದಕ್ಕಾಗಿ. ಈಗ ನೀನು ದೂತನಾಗಿ ಬಂದಿದ್ದೀಯ, ಆದ್ದರಿಂದಾಗಿ ಪ್ರೀತಿಯಿಂದ ಕೊಟ್ಟು ಕಳಿಸ್ತಾ ಇದ್ದೇನೆ, ಕಠೋರವಾದ ಸಂದೇಶ ಹೇಳುತ್ತಾ ಇದ್ದೇವೆ ಅಷ್ಟೆ. ಯುದ್ಧದೊಳಗೆ ಮೊಟ್ಟ ಮೊದಲು ನಿನ್ನನ್ನು ಸೀಳಿ ಹಾಕೇನೆ, ನಾನು ನಿಮ್ಮಪ್ಪನನ್ನು ಸೀಳುತ್ತೇನೆ, ಆಮೇಲೆ ದುರ್ಯೋಧನಾದಿಗಳನ್ನು ಸಂಹಾರವನ್ನು ಮಾಡುವನಿದ್ದೇನೆ. ಏನು ದೂತ ಕಿಮಪರಾಧ್ಯಂತೆ ಯಥೋಕ್ತಸ್ಯ ಅನುಭಾಷಿಣಃ. ದೂತರ ತಪ್ಪೇನಿದೆ, ರಾಜರು ಏನು ಹೇಳಿರ್ತಾರೆ ಅದು ಮಾತನ್ನು ಮಾತ್ರ ಹೇಳುವವರಲ್ಲ, ಆದ್ದರಿಂದಾಗಿ ನಾನು ನಿನ್ನನ್ನು ಬಿಡ್ತಾ ಇದ್ದೇನೆ. ಸ್ವವೀರ್ಯಾದ್ಯ ಪರಾಕ್ರಮ್ಯ ಪಾಪ ಆಹ್ವಯತೆ ಪುರಾನ್ ಅಭೀತ ಪೂರಯನ್ ವಾಕ್ಯಂ ಏಷ ವೈ ಕ್ಷತ್ರಿಯ ಪುಮಾನ್ ಸ ಪಾಪ ಕ್ಷತ್ರಿಯೋ ಭೂತ್ವ ಅಸ್ಮಾನ್ ಆಹೂಯ ಸಂಯೋಗೆ. ಮಾನ್ಯಾನ್ ಅಮಾನ್ಯಾನ್ ಪುರಸ್ಕೃತ್ಯ ಯುದ್ಧಂ ಮಾ ಗಾಹ್ ಕುಲಾಧಮ. ಕುಲಾಧಮ ದುರ್ಯೋಧನ, ಅವನಿಗೆ ಹೋಗಿ ಹೇಳು, ಮಾನ್ಯರಾದವರನ್ನು ಅಮಾನ್ಯರಾದವರನ್ನು ಇಬ್ಬರನ್ನು ಎಳೆದುಕೊಂಡು ಬಂದು ಛೂ ಬಿಟ್ಟಿಯಲ್ಲ ಯುದ್ಧಕ್ಕಾಗಿ, ಅದಕ್ಕಾಗಿ ನಾವು ಹೇಡಿಯಾಗಿ ಹಿಂದೆ ಸರಿತೇವೆ ಅಂತ ಮಾಡಿದ್ದೀಯೇನೋ? ಸರ್ವಥಾ ಇಲ್ಲ. ಪರವೀರ್ಯಂ ಸಮಾಶ್ರಿತ್ಯ ಯಸ್ಸ ಮಾಹ್ವಯತೆ ಪರಾನ್ ಅಶಕ್ತ ಸ್ವಯಮಾದಾತೃಂ ಏತದೇವ ನಪುಂಸಕಂ. ಕೇಳಿಲ್ಲಿ, ಈ ಪರವೀರ್ಯಂ ಮಾನ್ಯರಾದ ಭೀಷ್ಮ ದ್ರೋಣಾದಿಗಳ ಪರಾಕ್ರಮವನ್ನು ಸಮಾಶ್ರಯಿಸಿಕೊಂಡು ಅಮಾನ್ಯನಾದ, ಎಂದಿಗೂ ಮಾನಕ್ಕೆ ಅರ್ಹನಾಗದೇ ಇರತಕ್ಕಂಥ ನೀನು
ಯುದ್ಧಕ್ಕೆ ಬಂದದ್ದು ಏನಿದೆ ಸ್ವಯಂ ಅಶಕ್ತ, ಇದು ನಪುಂಸಕರ ಲಕ್ಷಣವಿದು. ಹಾಗೆ ನೀನು ಪರಾಕ್ರಮಿಯೇ ಆಗಿದ್ದರೆ ನೀನು ಯುದ್ಧಕ್ಕೆ ಬಾ. ಭೀಷ್ಮಾದಿಗಳ ಹೆಗಲ ಮೇಲೆ ಗನ್ನಿಟ್ಟು ಯುದ್ಧ ಮಾಡಬೇಡ. ನೀನು ಸ್ವಯಂ ಪರಾಕ್ರಮಿಯಾಗಿದ್ದರೆ ನೀನು ಯುದ್ಧಕ್ಕೆ ಬಾ, ನೋಡ್ತೇನೆ ಅಂತ ಹೇಳಿ ಭೀಮಸೇನ ದೇವರು ಮತ್ತೆ ದುರ್ಯೋಧನಾದಿಗಳನ್ನೆಲ್ಲರನ್ನೂ ಸಂಹಾರವನ್ನು ಮಾಡ್ತೇನೆ ಎಂಬುದಾಗಿ ಗಟ್ಟಿಯಾದ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದ. ಆಗ ಕೃಷ್ಣ ಹೇಳ್ತಾನೆ, ಏನು ಪರಾಕ್ರಮಿಯಾದ ಅರ್ಜುನ ಇದ್ದಾನೆ ಎನ್ನುವ ಒಂದು ಕಾರಣಕ್ಕೆ, ಅರ್ಜುನ ಅಪೇಕ್ಷೆ ಪಟ್ಟಿದ್ದಾನೆ ಎನ್ನುವ ಕಾರಣಕ್ಕೆ ನಾನು ಸಾರಥಿಯಾಗಿದ್ದೇನೆ. ನಾನು ಸಾರಥಿಯಾಗಿದ್ದೇನೆ ಅಂತಂದ್ರೆ ಬಚ್ಚ ಅಂತ ಮಾಡಿದೆಯೇನೋ, ಒಂದೇ ಕ್ಷಣದೊಳಗೆ ನಿಮ್ಮನ್ನೆಲ್ಲರನ್ನು ಸುಟ್ಟು ಹಾಕುವ ಸಾಮರ್ಥ್ಯವಿದೆ. ನೀವೆಲ್ಲರೂ, ಭಾರಿ ಅದ್ಭುತವಾದ ಮಾತನ್ನು ಹೇಳ್ತಾನೆ ಕೃಷ್ಣ, ನೀವೆಲ್ಲರೂ ಒಂದಾಗಿ ಬನ್ನಿ. ನಿಮ್ಮ ಸೈನ್ಯವೆಷ್ಟು ಸೈನ್ಯವಿದೆ ಅಷ್ಟು ಸೈನ್ಯ ಎರಡಾಗಿ ಬರಲಿ, ಅಂದರೆ 2 ಪಟ್ಟಾಗಿ ಬರಲಿ. ನಿಮ್ಮ ಸೈನ್ಯವೇನಿದೆ ಅದು 100 ಪಟ್ಟು ಹೆಚ್ಚಾಗಿ ಬರಲಿ. ನಾನೊಬ್ಬನೇ ನಿಮ್ಮೆಲ್ಲರನ್ನು ಒಂದೇ ಕ್ಷಣದೊಳಗೆ ಸುಟ್ಟು ಹಾಕುವ ದಿವ್ಯವಾದ ಸಾಮರ್ಥ್ಯ ನನ್ನಲ್ಲಿ ಉಂಟು. ಶ್ರೇಯಸ್ಸು ಅರ್ಜುನನಿಗೆ ಬರಲಿ ಎಂಬ ಕಾರಣಕ್ಕಾಗಿ ನಾನು ಬಿಟ್ಟಿದ್ದೇನೆ. ಈ ಮಾತು ವೇದದಲ್ಲಿ ಬರ್ತದೆ. ಆಭೀದಮೇಕೋ ನಿಶ್ಚಾಳಸ್ಮಿ. ಸಮಗ್ರವಾದ ಬ್ರಹ್ಮಾಂಡ ಒಂದಾಗಿ ಬರಲಿ, ನಾನೊಬ್ಬನೇ ಸಂಹಾರವನ್ನು ಮಾಡ್ತೇನೆ. ಆ ಬ್ರಹ್ಮಾಂಡ 2 ಆಗಿ ಬರಲಿ, ಬ್ರಹ್ಮಾಂಡ 100 ಆಗಿ ಬರಲಿ. ನಾನೊಬ್ಬನೇ ಖಲೇನ ಪರುಷ ನಿಹಿನಮ್ಮಿ ಭೂರಿ. ಒರಳಲ್ಲಿ ಹಾಕಿ ಹೇಗೆ ಕಾಳುಗಳನ್ನು ರುಬ್ಬಿ ತೆಗಿಬೇಕಲ್ಲ, ಹಾಗೆ ರುಬ್ಬುತ್ತೇನೆ ಅಂತ ಹೇಳಿ ವೇದ ಪುರುಷ ದೇವರು ಹೇಳ್ತಾನೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮ ವೇದ ಪುರುಷನೇ ಅಲ್ವಾ ಕೃಷ್ಣ ಹೇಳ್ತಾನೆ, ನೀವೆಲ್ಲರೂ ಒಂದಾಗಿ ಬನ್ನಿ, 2 ಆಗಿ ಬನ್ನಿ, 10 ಪಟ್ಟು ಹೆಚ್ಚಾಗಿ ಬನ್ನಿ. ನಿಮ್ಮನ್ನೆಲ್ಲರನ್ನು ಕ್ಷಣದೊಳಗೆ ಸುಟ್ಟು ಬೂದಿ ಮಾಡುವ ಸಾಮರ್ಥ್ಯ ನನ್ನಲ್ಲಿ ಉಂಟು. ಈ ಭೀಮನೇನಿದ್ದಾನಲ್ಲ, ದುಶ್ಯಾಸನನ ರಕ್ತವನ್ನು ಪಾನ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಹಾಗಾಗಿ ನಾನು ಭೀಮನಿಗಾಗಿ ಬಿಟ್ಟಿದ್ದೇನೆ, ಅವನ ಪ್ರತಿಜ್ಞೆ ಸಾರ್ಥಕವಾಗಲಿ ಅನ್ನೋ ಕಾರಣಕ್ಕಾಗಿ ಅಂತ ಇಷ್ಟು ಹೇಳಿದಾಗ ಅರ್ಜುನ ಎದ್ದು ನಿಲ್ತಾನೆ. ಕೇಶವನನ್ನು ನೋಡ್ತಾ ಅರ್ಜುನ ತಾನು ಮಾತನಾಡ್ತಾನೆ. ಸ್ವವೀರ್ಯಂ ಯಸ್ ಸಮಾಶ್ರಿತ್ಯ ಸಮಾಹ್ವಯತಿ ವೈ ಪರಾನ್ ಅಭೀತೋ ಯುದ್ಧತೆ ಶತ್ರುನ್ ಸವೈ ಪುರುಷ ಉಚ್ಯತೆ. ಯಾರು ತನ್ನ ಬಲ, ತನ್ನ ಪರಾಕ್ರಮ, ತನ್ನ ಬುದ್ಧಿವಂತಿಕೆಯನ್ನು ಗಟ್ಟಿಯಾಗಿ ನೆಚ್ಚಿಕೊಂಡು ವಿಶ್ವಾಸವಿಟ್ಟು ಭರವಸೆಯಿಂದ ಯಾರು ಯುದ್ಧಕ್ಕೆ ಕರೀತಾನೆ ನೋಡು, ಹೆದರದೇನೆ ನಿರ್ಭೀತನ ಯುದ್ಧಕ್ಕೆ ಕರೀತಾನಲ್ಲ, ಅವನು ಪರಾಕ್ರಮಿ, ಅವನು ಪುರುಷ. ಪರವೀರ್ಯಂ ಸಮಾಶ್ರಿತ್ಯ, ಮೋಸ ಮಾಡಿ ಶಲ್ಯನನ್ನು ಎಳೆದುಕೊಂಡು ಶಲ್ಯನ ಪರಾಕ್ರಮವನ್ನು ಅವಲಂಬಿಸಿ ದ್ರೋಣಾಚಾರ್ಯ ಭೀಷ್ಮಾಚಾರ್ಯರನ್ನು ಎಂತಾರೆ ಬ್ಲೇಮ್ ಮಾಡಿ ಮೋಸ ಮಾಡಿ ಅವರನ್ನು ವಶದೊಳಗೆ ಇಟ್ಟುಕೊಂಡು ಅವರ ಪರಾಕ್ರಮವನ್ನು ನೆಚ್ಚಿ ಯಾರು ಯುದ್ಧಕ್ಕೆ ಬರ್ತಾನೆ ಅವನು ಪುರುಷಾಧಮ, ಅವನು ನಪುಂಸಕ, ಅವನು ಪರಾಕ್ರಮಿ ಅಂತ ನಾವು ಯಾರು ಪರಿಗಣನೆಯನ್ನು ಮಾಡೇ ಇಲ್ಲ. ಏನು ತಿಳಿದೀಯಾ? ನಹನಿಷದ್ದಿ ಗಾಂಗೇಯಂ, ಈ ಪಾಂಡವರು ಭೀಷ್ಮಾಚಾರ್ಯರನ್ನು ಸಂಹಾರವನ್ನು ಮಾಡುವುದಿಲ್ಲ, ದ್ರೋಣಾಚಾರ್ಯರನ್ನು ಸಂಹಾರವನ್ನು ಮಾಡುವುದಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಕೇಳಿಲ್ಲಿ, ನಾನೇ ಭೀಷ್ಮಾಚಾರ್ಯರನ್ನು ಸಂಹಾರವನ್ನು ಮಾಡ್ತೇನೆ. ಮೊಟ್ಟ ಮೊದಲಿಗೆ ಭೀಷ್ಮಾಚಾರ್ಯರನ್ನೇ ಸಂಹಾರವನ್ನು ಮಾಡುವುದು. ಹಂತಾಸ್ಮಿ ಪ್ರಥಮಂ ಭೀಷ್ಮಂ ವಿಶತಾಂ ಸರ್ವಧನ್ಮೀನಾಂ. ಎಲ್ಲ ಪರಾಕ್ರಮಿಗಳ ಜೊತೆಗೆ ಯುದ್ಧವಾಡುವ ಭೀಷ್ಮಾಚಾರ್ಯರನ್ನು ಮೊಟ್ಟ ಮೊದಲಿಗೆ ಸಂಹಾರವನ್ನು ಮಾಡುವ ನಾನಾಗಿದ್ದೇನೆ ಅಂತ ಗಟ್ಟಿಯಾದ ಪ್ರತಿಜ್ಞೆಯನ್ನು ಮಾಡ್ತಾರೆ. ಆಗ ಮತ್ತೆ ಭೀಮಸೇನ ದೇವರು ಎದ್ದು ನಿಂತು ಹೇಳ್ತಾರೆ, ದುರ್ಯೋಧನನ ತೊಡೆ ಸೀಳ್ತೇನೆ ಅಂತ ಪ್ರತಿಜ್ಞೆಯನ್ನು ನಾನು ಮಾಡಿದ್ದೇನೆ, ದುಶ್ಯಾಸನನ ಎದೆ ಸೀಳ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. 2 ಪ್ರತಿಜ್ಞೆಗಳ ಜೊತೆಗೆ ನಾನು ಹೇಳ್ತೇನೆ, 100 ಜನರನ್ನು ನಾನೇ ಸಂಹಾರವನ್ನು ಮಾಡುವವನಾಗಿದ್ದೇನೆ. ಕರ್ತಾಹಂ ತದ್ವಚಃ, ಹಿಂದೆ ನಾನೇನು ಸಭಾ ಮಧ್ಯದೊಳಗೆ ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಆ ಪ್ರತಿಜ್ಞೆಯೇ ಇದು ಸತ್ಯವಾಗಿಯೇ ಆಗತ್ತೆ, ಇದು ಅತ್ಯಂತ ನಿಶ್ಚಿತ. ದುಶ್ಯಾಸನಸ್ಯ ರುಧಿರಂ ಹತ್ವಾ ಪಾಸ್ಯಾಮ್ಯಹಂ ಹೃದಯ, ಯುದ್ಧದೊಳಗೆ ದುಶ್ಯಾಸನ ಸಂಹಾರವನ್ನು ಮಾಡಿ ರಕ್ತಪಾನವನ್ನು ಮಾಡುವುದು ಅಷ್ಟೇ ಸತ್ಯ. ಸತ್ತಿನಿ ತವ ಭಂಕ್ತ್ವೈವ ಹಂತ್ವಾ ಹಿ ತವ ಸೋದರನ್, ನಿನ್ನ ತೊಡೆಗಳನ್ನು ಸೀಳಿ ಹಾಕುವುದಲ್ಲದೇನೆ ನಿನ್ನ ತಮ್ಮಂದಿರನ್ನು ಸಂಹಾರವನ್ನು ಮಾಡುವ ನಾನೇ ಆಗಿದ್ದೇನೆ ಅಂತೇಳಿ ಭೀಮಸೇನ ದೇವರು ಮತ್ತೆ ಗರ್ಜನೆ ಮಾಡಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ.
ನಕುಲ ಹೇಳ್ತಾನೆ, ಸಹದೇವ ಇಬ್ಬರು ಮಾತಾಡ್ತಾರೆ, ನಾನು ಕರ್ಣನ ಮಗನನ್ನು ಸಂಹಾರವನ್ನು ಮಾಡ್ತೇನೆ ಅಂತ ಸಹದೇವ ಹೇಳಿದರೆ, ನಕುಲ ಹೇಳ್ತಾನೆ ನಾನು ಶಕುನಿಯನ್ನು ನಾನು ಸಂಹಾರವನ್ನು ಮಾಡ್ತೇನೆ ಅಂತೇಳಿ ಗಟ್ಟಿಯಾಗಿ ಹೇಳ್ತಾನೆ. ಆಗ ದೃಷ್ಟದ್ಯುಮ್ನ ಅವನು ಎದ್ದು ನಿಂತು ಹೇಳ್ತಾನೆ, ಅಹಂ ದ್ರೋಣಂ ಹನಿಷ್ಯಾಮಿ ಸಹಗಣಂ ಸಬಾಂಧವಂ ಅವಶ್ಯಂಚ ಮಯ ಕಾರ್ಯಂ ಪೂರ್ವೇಶಾಂ ಚರಿತಂ ಆತ. ನಾನು ದ್ರೋಣಾಚಾರ್ಯರನ್ನು ಬಿಡುವುದಿಲ್ಲ, ನಾನು ದ್ರೋಣಾಚಾರ್ಯರನ್ನು ನಾನು ಸಂಹಾರವನ್ನು ಮಾಡುವವನೇ ಆಗಿದ್ದೇನೆ ಅಂಥೇಳಿ ಅವನು ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ. ಅರ್ಜುನಸ್ಯ ಸಮಾದೇಶಂ. ಆಗ ಅರ್ಜುನ ಆಯ್ತಿನ್ ಹೊರಡನೇನು ಅಂತ ಹೇಳಿದ ಕೂಡಲೇ ಆ ಉಲೂಕ ಆ ದುರ್ಯೋಧನನಿಗೆ ಕೊಡಬೇಕಾದ ಪಾಂಡವರೆಲ್ಲರ ಸಂದೇಶವನ್ನು ತೆಗೆದುಕೊಂಡು ಅವನು ಅಲ್ಲಿಂದ ಹೊರಡ್ತಾನೆ. ಹೊರಟು ಕೂಡಲೇ ಉಲೂಕಸ್ಯ ವಜಶ್ಚತ್ವ ಕುಂತಿ ಪುತ್ರೋ ಯುಧಿಷ್ಠಿರ. ಆಗ ಧರ್ಮರಾಜ ಸೇನಾಂ ನಿರ್ಯಾಪಯಾಮಾಸ. ದೃಷ್ಟದ್ಯುಮ್ನನಿಗೆ ಹೇಳಿದ, ಈಗಿಂದೀಗೆ ಸೇನಾ ಸಿದ್ಧ ಮಾಡು, ನಾಳೆಯೇ ಯುದ್ಧವಾಗಬೇಕು ಅಂತ ಹೇಳಿ ಎಲ್ಲರನ್ನು ತಯಾರು ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾ ಉಲೂಕ ದೂತ ಆಗಮನ ಪರ್ವ ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾನೆ. ಇನ್ನು 2 ಉಪಪರ್ವಗಳಿವೆ. ಒಂದು ರಥಿಕರು ಯಾರು, ಅತಿರಥಗಳು ಎಷ್ಟು ಜನ ಇದ್ದಾರೆ, ಪಾಂಡವರಲ್ಲಿ ಎಷ್ಟು ಜನ ಇದ್ದಾರೆ, ಕೌರವರಲ್ಲಿ ಎಷ್ಟು ಜನರಿದ್ದಾರೆ ಎಂಬುದಾಗಿ ಸಂಕ್ಷೇಪೇನ ಸಂಗ್ರಹವನ್ನು ಮಾಡ್ತಾರೆ. ಅದಾದಮೇಲೆ ಅಂಬೋಪಾಖ್ಯಾನ, ಬಹಳ ಸುಂದರವಾದ ಉಪಾಖ್ಯಾನ, 2 ಉಪಾಖ್ಯಾನಗಳೊಂದಿಗೆ ಉದ್ಯೋಗ ಪರ್ವವನ್ನು ಮುಕ್ತಾಯ ಮಾಡ್ತಾರೆ. ಉದ್ಯೋಗ ಪರ್ವದ ಕೊನೆಯ ಹಂತದಲ್ಲಿ ನಾವು ಬಂದಿದ್ದೇವೆ. ಆದ್ದರಿಂದಾಗಿ ನಾಳೆ ರಥಾತಿರಥ ಸಂಖ್ಯಾನ ಪರ್ವವನ್ನು ಹಾಗೂ ಮುಂದಿನ ದಿನಗಳಲ್ಲಿ ಅಂಬೋಪಾಖ್ಯಾನವನ್ನು ಕೇಳುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ನಾನು ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಿಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಃ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.